ಎಚ್.ಡಿ. ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಅಂತ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸುತ್ತಾರೆ. ಕೋರಮಂಗಲದ ಜಡ್ಜ್ ಮುಂದೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಿಂದ ಹೊರಟಿದೆ ಎಸ್ಐಟಿ ಟೀಮ್ ರೇವಣ್ಣ ಅವರನ್ನ ಕರೆದುಕೊಂಡು. ರೇವಣ್ಣ ಅವರಿಗೆ ಜೈಲಾ ಬೇಲ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ಅವರ ಮನೆಯ ಬಳಿ ರೇವಣ್ಣ ಪರ ವಕೀಲರು ಕೂಡ ಇರುವಂತಹದ್ದು. ಅವರು ಕೂಡ ಬೇಲಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಕ್ಕೆ ಇರುವಂತಹದ್ದು. ಬೌರಿಂಗ್ ಆಸ್ಪತ್ರೆಯಿಂದ ಎಸ್ಐಟಿ ಟೀಮ್ ಎಚ್.ಡಿ. ರೇವಣ್ಣ ಅವರನ್ನು ಕರೆದುಕೊಂಡು ತೆರಳುತ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆಯನ್ನ ರೀಚ್ ಆಗ್ತಾ ಇದ್ದ ಹಾಗೆ ಅವರನ್ನ ನ್ಯಾಯಾಧೀಶರ ಎದುರು ನಿಲ್ಲಿಸ್ತಾರೆ. ಅಲ್ಲಿ ನ್ಯಾಯಾಧೀಶರು ಯಾವ ಸೂಚನೆಯನ್ನು ಕೊಡ್ತಾರೆ, ಯಾವ ಆದೇಶವನ್ನು ಕೊಡ್ತಾರೆ ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಅಧಿಕಾರ. ಅವರು ಕಸ್ಟಡಿ ಕೊಡಬಹುದು, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು, ಅಥವಾ ಬೇಲ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಿಂದ ಎಚ್.ಡಿ. ರೇವಣ್ಣ ಅವರನ್ನು ಕರೆದುಕೊಂಡು ಹೊರಟಿರುವಂತಹದ್ದು ಎಸ್ಐಟಿ ಟೀಮ್. ಎಷ್ಟು ಗಂಟೆಗೆ ರೀಚ್ ಆಗಬಹುದು ನ್ಯಾಯಾಧೀಶರ ಮನೆಗೆ, ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ? ಖಂಡಿತ ಪ್ರೇಮ್, ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಿಂದ ಶಿವಾಜಿನಗರದಿಂದ ಹೊರಟಿರುವಂಥದ್ದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಏನು ಕೋರಮಂಗಲ ಬಳಿ ಇರುವಂಥ NGOಗೆ ರೀಚ್ ಆಗ್ತಾರೆ. ಇಲ್ಲಿ ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಂತ. ಎಸ್ಐಟಿ ತಂಡ ಎಚ್.ಡಿ. ರೇವಣ್ಣ ಅವ್ರನ್ನ ಈಗ ಕರೆತರುತ್ತಿರೋ ಹಿನ್ನೆಲೆಯಲ್ಲಿ ಪೊಲೀಸ್ ತಂಡ ಕಂಪ್ಲೀಟ್ಲಿ ಅಲರ್ಟ್ ಆಗಿರುವಂಥದ್ದು. ಇಲ್ಲಿ ಈಗಾಗಲೇ ಎಸ್ಐಟಿ ತಂಡ ಬರ್ತಿರೋದು ಯಾಕಂದರೆ ಈಗ ನಿನ್ನೆ ಸಂಜೆ ಅರೆಸ್ಟ್ ಮಾಡಿರುವಂತಹ ರೇವಣ್ಣನ 24 ಗಂಟೆಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನು ಕರೆತರುವಂಥ ಕೆಲಸ ನಡೀತಿರುವಂಥದ್ದು. ಒಂದು ಕಡೆ ಈಗಾಗಲೇ ರೇವಣ್ಣ ಪರ ವಕಾಲತ್ತು ವಹಿಸಿರುವಂತಹ ವಕೀಲರು ಸಹ ಜಡ್ಜ್ನ ನಿವೇಶನಕ್ಕೆ ಬಂದು ಕಾಯ್ತಿರುವಂಥದ್ದು. ಈಗ ದೃಶ್ಯಗಳಲ್ಲಿ ಕಾಣಿಸ್ತಿರೋದು ಯಾವ ರೀತಿ ಇಲ್ಲಿ ಸೆಕ್ಯೂರಿಟಿ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲನ ರೀಚ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಸಹ ಅಲರ್ಟ್ ಆಗಿರುವಂಥದ್ದು. ಇಲ್ಲಿ ಬಂದ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಆ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ SIT ಅಧಿಕಾರಿಗಳ ತಂಡ ತಮಗೆ ಏನು ಅಧೀನಕ್ಕೆ ಕೊಡಬೇಕು, ವಿಚಾರಣೆ ಮಾಡಬೇಕು, ಇನ್ನು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ. ಈ ನಿಟ್ಟಿನಲ್ಲಿ ಅವರು ಸಾಕಷ್ಟು ತಯಾರಿ ಕೂಡ ಮಾಡ್ಕೊಂಡು ಯಾವ ಕಾರಣಕ್ಕೆ ಈಗ ನಮ್ಮ ಕಸ್ಟಡಿಗೆ ನೀಡಬೇಕು ಅನ್ನೋದನ್ನು ಸಹ ತಿಳಿಸೋದಕ್ಕೆ ಜಡ್ಜ್ ಮುಂದೆ ತಯಾರಿ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೊಂದು ಕಡೆ ಅವರನ್ನು ಏನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕಾ ಅಥವಾ ಮುಂದಿನ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಏನು ವಾದ ವಿವಾದ ಆಗುತ್ತೆ ಅಂತ ಆಲಿಸೋದಕ್ಕೂ ಸಹ ರೇವಣ್ಣ ಪರ ವಕಾಲತ್ತು ವಹಿಸಿದಂಥ ಅಡ್ವೊಕೇಟ್ಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಒಂದು 5 ರಿಂದ 10 ನಿಮಿಷದೊಳಗೆ ಈ ಏನು ನ್ಯಾಯಾಧೀಶರ ಮನೆಗೆ ರೇವಣ್ಣವನ್ನು ಕರೆತಂದು ವಿಚಾರಣೆಗೆ ಒಳಪಡಿಸ ಆ ನಂತರದಲ್ಲಿ ಏನು ನ್ಯಾಯಾಧೀಶರು ಯಾವ ನಿರ್ಧಾರ ಕೈಗೊಳ್ತಾರೆ, ಅವರಿಗೆ ಏನು JC ಕೊಡ್ತಾರಾ ಅಥವಾ SIT ಕಸ್ಟಡಿ ಕೊಡ್ತಾರಾ ಕಾದು ನೋಡಬೇಕಿದೆ. ಇವೆಲ್ಲ ಒಂದು ಅರ್ಧ ಗಂಟೆಯಲ್ಲಿ ಮುಗಿಯುವಂಥ ಪ್ರಕ್ರಿಯೆಗಳು. ಯಾಕಂದರೆ ಇಲ್ಲಿಗೆ ಬಂದು ಒಂದು 10 ರಿಂದ 15 ನಿಮಿಷಕ್ಕೆ ಈ ಪ್ರಕ್ರಿಯೆಗಳು ಶುರು ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಹಾಜರಾಗ್ತಾರೆ ಎಚ್.ಡಿ. ರೇವಣ್ಣ ಅವರು. ಅಲ್ಲಿ ಪೊಲೀಸ್ ಕಸ್ಟಡಿ ಕೊಡ್ತಾರಾ, ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರಾ ಅಥವಾ ಜಾಮೀನು ಕೊಡ್ತಾರಾ ಅನ್ನೋದು ನಿರ್ಧಾರವಾಗುತ್ತೆ.